ನಮ್ಮ ಹೆಸರು ಪ್ರಸಾದ್ ಅಂತ. ನಾವು ಇಲ್ಲಿ ಅರ್ಚಕರು, ಸರ್ತಿ ಅರ್ಚಕರು ಅಂತ. ನಮ್ದು ಪ್ರತಿ 2 ವರ್ಷಕ್ಕೊಂದ್ಸರಿ ಬರ್ತೇವೆ. ನಾವು ಈ ವೀರಭದ್ರ ಸ್ವಾಮಿಯಿಂದ ಪೂಜೆ ಮಾಡ್ಕೊಂಡು 1 ತಿಂಗಳು ನಾವು ಮಾಡ್ಕೊಡ್ತೀವಿ. ಆಮೇಲೆ ನಮ್ಮ ತಮ್ಮದಿರು, ನಮ್ಮ ವಂಶಸ್ಥರಿಗೆ 6 ತಿಂಗಳು ಬರುತ್ತೆ. ಅದ್ರಲ್ಲಿ ನಾವು 6 ಜನ ಅಣ್ಣ ತಮ್ಮದಿರು 1 ತಿಂಗಳು ನಾವು ಡಿವೈಡ್ ಮಾಡ್ಕೊಂಡು ಪೂಜೆ ಮಾಡ್ತೀವಿ. ಇದು ಸುಮಾರು ವೀರಭದ್ರ ಸ್ವಾಮಿದು ಒಂದು 800 ವರ್ಷ ಇತಿಹಾಸ ಇದೆ. ಚೋಳರ ಕಾಲದ್ದು ಅಂತ ಹೇಳ್ತಾರೆ. ತುಂಬಾ ಪವರ್, ಚೆನ್ನಾಗಿದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಕ್ಕೆ ಸುಸ್ವಾಗತ. ಇವತ್ತು ನಾವೆಲ್ಲ ಹೋಗ್ತಾಯಿದ್ವಿ ಅಂದರೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಬನ್ನಿ ನೋಡ್ಕೊಂಬರೋಣ. ತುಂಬ ಅದ್ಭುತವಾಗಿದೆ ನೋಡೋದಕ್ಕೆ. ಪರಿಸರ, ಒಳ್ಳೆಯ ಪರಿಸರದಲ್ಲಿ ಅದು ನೆಲೆಗೊಂಡಿದೆ ದೇವಸ್ಥಾನ. ತುಂಬ ಭಕ್ತಾದಿಗಳೆಲ್ಲ ಬರ್ತಾರೆ. ಒಳ್ಳೆ ವಾತಾವರಣದ ದೇವಸ್ಥಾನ. ಬನ್ನಿ, ನಿಮಗೆಲ್ಲ ನೀಟಾಗಿ ತೋರಿಸ್ತೀನಿ ಅಲ್ಲಿಗೆ ಹೋಗಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಇವಾಗ ಊರಿಗೆ ಹೋಗ್ತಾಯಿದ್ದೀವಿ, ಹಂಗೆ ದೇವಸ್ಥಾನ ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ. ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ದೇವಸ್ಥಾನಕ್ಕೆ 800 ವರ್ಷ ಇತಿಹಾಸ ಇದೆ ಹಾಗೂ ಚೋಳರ ಕಾಲದ್ದು ಅಂತ ಹೇಳ್ತಾರೆ. ಇವಾಗ ನಾವು ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಹತ್ರ ಬಂದಿದ್ದೀವಿ. ಇವಾಗ ಟೋಲ್ ಕಟ್ಟಿ ಇವಾಗ ನಾವು ದೇವಸ್ಥಾನ ಕಡೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಟೋಲಲ್ಲಿ ತುಂಬ ರಶ್ ಇದೆ. ಇವತ್ತು ಭಾನುವಾರ ಆದ್ದರಿಂದ ವೀಕೆಂಡ್ ಅಲ್ಲ, ಆದ್ದರಿಂದ ತುಂಬ ಜನ ಊರಿಗೆ ಹೋಗೋಕ್ಕೆ ಕಾಯ್ತಾ ಇದ್ದಾರೆ. ಇವಾಗ ನಾವು ನೈಸ್ ರೋಡಲ್ಲಿ ಹೋಗ್ತಾ ಇದ್ವಿ. ಇನ್ನೇನು ಒಂದು ಅರ್ಧ ಗಂಟೆ ಒಳಗೆ ಹೋಗ್ತಾ ಇದ್ವಿ. ಇವಾಗ ನಾವು ಮಾಕ್ಲೆ ಹತ್ರ ಬಂದಿದ್ದೀವಿ. ಈ ದೇವಸ್ಥಾನ ಬೆಂಗಳೂರಿಂದ 60 ಕಿಲೋಮೀಟ್ರ್ ಆಗುತ್ತೆ. ತುಮಕೂರು ಹತ್ರ ಇದೆ, ಆರಾಮಾಗಿ ಹೋಗ್ಬೋದು. ಇವಾಗ ನಾವು ದೇವಸ್ಥಾನದ ದ್ವಾರ ಬಾಗಿಲಿಗೆ ಬಂದಿದ್ವಿ. ಇಲ್ಲಿಂದ 4 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ ದೇವಸ್ಥಾನಕ್ಕೆ ಯಾವ ರೀತಿ ಹೋಗೋದು ಅಂತ ಎಲ್ಲ ನಿಮಗೆ ನೀಟಾಗಿ ತೋರಿಸ್ತೀನಿ. ರೋಡ್ ಮಾತ್ರ ತುಂಬ ಚೆನ್ನಾಗಿದೆ. ನೋಡಿ, ಮುಂದೆ ರೈಲ್ವೆ ಬ್ರಿಡ್ಜ್ ಇದೆ. ಈ ಬ್ರಿಡ್ಜಿಂದ ಮುಂದೆ ಹೋಗಿಬಿಟ್ಟು ರೈಟಿಗೆ ಟರ್ನ್ ಆಗಬೇಕು. ಅಲ್ಲಿಂದ ಸೀದಾ ದೇವಸ್ಥಾನಕ್ಕೆ ದಾರಿ ಹೋಗುತ್ತೆ. ಬನ್ನಿ, ನಿಮ್ಮನ್ನೆಲ್ಲ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲೊಂದು ಸ್ವಲ್ಪ ಮಣ್ ರೋಡ್ ಇದೆ. ಇವಾಗ ನಾವು ದೇವಸ್ಥಾನದ ರೋಡಿಗೆ ಬಂದ್ವಿ. ಇವಾಗ ನೋಡಿ, ಇದೇ ದೇವಸ್ಥಾನದ ಆರ್ಚು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಬನ್ನಿ, ಇವಾಗ ನಾವು ಒಳಗಡೆ ಹೋಗೋಣ. ಒಳಗಡೆ ಯಾವ ರೀತಿ ಇದೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ದೇವಸ್ಥಾನದ ಮುಂದೆ ಸುತ್ತ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ. ಇದೇ ನೋಡಿ ಆರ್ಚಿ, ಶ್ರೀ ವೀರಭದ್ರೇಶ್ವರ ಸ್ವಾಮಿ ಆರ್ಚು. ಸುತ್ತ ಒಂದು ರೌಟ್ ತೋರಿಸ್ತೀನಿ ನೋಡಿ. ಆರ್ಚ್ ಮಾತ್ರ ತುಂಬ ಚೆನ್ನಾಗಿದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಕ್ಕೆ ಸುಸ್ವಾಗತ. ಇವಾಗ ನಾವು ವೀರಭದ್ರ ಸ್ವಾಮಿ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಒಳಗಡೆ ಎಲ್ಲ ಹೇಗಿದೆ ಎಲ್ಲ ನೋಡೋಣ. ಬನ್ನಿ, ನಿಮಗೆಲ್ಲ ಒಳಗಡೆ ಕರ್ಕೊಂಡೋಗಿ ನೀಟಾಗಿ ತೋರಿಸ್ತೀನಿ. ದೇವಸ್ಥಾನ ಯಾವ ಥರ ಇದೆ, ಏನೇನು ವಿಶೇಷತೆ ಇದೆ ಎಲ್ಲ ನಿಮಗೆ ನೀಟಾಗಿ ತೋರಿಸ್ತೀನಿ. ಬನ್ನಿ, ಇವಾಗ ಒಳಗಡೆ ಹೋಗೋಣ. ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ. ಒಳ್ಳೆ ಪರಿಸರದ ಮಧ್ಯೆ ಇದೆ. ಬನ್ನಿ, ನಿಮಗೆ ತೋರಿಸ್ತೀನಿ. ಬೆಟ್ಟದ ಮೇಲೆ ಮಾತ್ರ ತುಂಬ ಅದ್ಭುತವಾಗಿದೆ ವಾತಾವರಣ. ಸುಂದರವಾದ ಹಚ್ಚ ಹಸಿರಿನ ಕಾಡಿನ ಮಧ್ಯೆ ಈ ದೇವಸ್ಥಾನ ನೆಲೆಗೊಂಡಿದೆ. ಬೆಂಗಳೂರಿನಿಂದ ಹಾಗೂ ನಾನಾ ಕಡೆಯಿಂದ ಈ ದೇವಸ್ಥಾನ ನೋಡಲು ಬರುತ್ತಿದೆ. ಸುಂದರವಾದ ಪ್ರಕೃತಿಯ ಮಡಿಲಲ್ಲಿ ಈ ದೇವಸ್ಥಾನ ಇರುವುದರಿಂದ ತುಂಬ ಜನ ಇಲ್ಲಿ ತಮ್ಮ ಬೇಜಾರ ಕಳೆಯೋಕ್ಕೆ ಇಲ್ಲಿ ಬರ್ತಾರೆ. ಹಾಯ್ ಫ್ರೆಂಡ್ಸ್, ಇವಾಗ ನಾವು ವೀರಭದ್ರ ಸ್ವಾಮಿ ದೇವಸ್ಥಾನದ ಹತ್ರ ಬಂದಿದ್ದೀವಿ.
ಇವಾಗ ನಾವು ಒಳಗಡೆ ಹೋಗ್ಬೇಕು. ಬನ್ನಿ ಇವಾಗ ಹೊರಗಡೆ ಇಲ್ಲಿ ನಿಂತಿದ್ದೀವಿ. ನೋಡಿ ಒಂದ್ಸರಿ ಎಲ್ಲ ಪರಿಸರ ತೋರಿಸ್ತೀವಿ. ಎಷ್ಟು ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ ದೇವಸ್ಥಾನ. ಬನ್ನಿ ಇವಾಗ ನಾವು ಮೇಲ್ಗಡೆ ಹೋಗಿ ನೋಡ್ಕೊಂಬರೋಣ. ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಮೇಲ್ಗಡೆ ಎಲ್ಲ ತುಂಬ ಅದ್ಭುತವಾಗಿದೆ. ಬನ್ನಿ ಮೇಲೆ ಹೋಗಿ ನೋಡೋಣ. ಇಲ್ಲಿ ಮೆಟ್ಲೂ ಇದ್ದಾವೆ, ರೋಡೂ ಇದೆ, ಎರಡು ಕಡೆ ಹೋಗ್ಬೋದು. ನಾವೆಲ್ಲಿ ಬೇಕಾದ್ರೂ ಮೆಟ್ಲ ಮೇಲೆ ಹಾಕ್ಬೋಬೋದು. ರೋಡ್ ಗುಂಟೆ ಆದ್ರೂ ತುಂಬ ಚೆನ್ನಾಗಿದೆ. ನೋಡಿ ವಾತಾವರಣ, ಸುತ್ತ ಹಸಿರಿನ ವಾತಾವರಣ ಎಷ್ಟು ಚೆನ್ನಾಗಿದೆ ನೋಡಿ. ತುಂಬಾ ವೆಹಿಕಲ್ ಬಂದಿದ್ದಾವೆ. ಇವಾಗ ನೋಡಿ ನಾವು ಇಲ್ಲಿ ಮೆಟ್ಲಿದ್ದಾವೆ. ಈ ಮೆಟ್ಲು ಹತ್ಕೊಂಡು ರೈಟ್ ಸೈಡಿಗೆ ತಿರ್ಕೊಂಡ್ರೆ ಇಲ್ಲಿ ದೇವಸ್ಥಾನದ ಗೋಪುರ ಕಾಣುತ್ತೆ. ನೋಡಿ ಇದೇ ನೋಡಿ ದೇವಸ್ಥಾನದ ಗೋಪುರ. ಹಾಗೆ ರೈಟ್ ಸೈಡ್ ಬಂದರೆ ಅನ್ನದಾಸೋಹ ಛತ್ರ ಇದೆ. ಬನ್ನಿ ಅದನ್ನೆಲ್ಲ ತೋರಿಸ್ತೀನಿ ನಿಮ್ಗೆ. ಇವಾಗ ತುಂಬ ಜನ ಬಂದಿದ್ದಾರೆ. ಇವತ್ತು ಭಾನುವಾರ ಅಲ್ಲ, ಆದ್ದರಿಂದ ಎಲ್ಲ ರಜೆ ಇರುತ್ತೆ ಆಫೀಸ್ಗಳಿಗೆ. ಆದ್ದರಿಂದ ದೇವಸ್ಥಾನ ನೋಡೋದಕ್ಕೆ ತುಂಬ ಜನ ಬಂದಿದ್ದಾರೆ. ಬನ್ನಿ ಇವಾಗ ನಾವು ದೇವಸ್ಥಾನದ ಗೋಪುರದ ಹತ್ರ ಹೋಗೋಣ. ನೋಡಿ ಎರಡು ಸುಂದರವಾದ ಆನೆ ವಿಗ್ರಹ ಮುಂದೆ ಇದ್ದಾವೆ. ತುಂಬ ಚೆನ್ನಾಗಿದೆ. ಒಳಗಡೆ ಮೆಟ್ಲಿದ್ದಾವೆ. ಬನ್ನಿ ಒಳಗಡೆ ಮೆಟ್ಲು ಹತ್ಕೊಂಡು ಹೋಗೋಣ. ನೋಡಿ ಗೈಸ್, ಹಾಗೆ ಬಲಭಾಗಕ್ಕೆ ಒಂದು ಸುಂದರವಾದ ನಂದಿ ವಿಗ್ರಹ ಇದೆ. ದ್ವಾರ ಬಾಗಿಲ ಹತ್ರನೇ ಇದೆ. ಒಳಗಡೆ ಬಂದರೆ ಈ ನಂದಿ ವಿಗ್ರಹ ಕಾಣುತ್ತೆ. ತುಂಬ ಅದ್ಭುತವಾಗಿದೆ ಈ ನಂದಿ ವಿಗ್ರಹ. ಹಾಗೆ ನೋಡ್ಕೊಂಡು ಮುಂದೆ ಹೋದರೆ ಇಲ್ಲಿ ಕೋತಿಗಳು ಜಾಸ್ತಿ ಕಾಟ ಇದೆ, ಹುಷಾರಾಗಿ ಹೋಗ್ಬೇಕು. ಇವಾಗ ದೇವಸ್ಥಾನ ಹತ್ರ ಬಂದ್ವಿ ಅಂತ ತುಂಬಾ ಜನ ಬಂದ್ಬಿಟ್ಟಿದ್ದಾರೆ. ನೋಡಿ ಡೊಳ್ಳಿನ ಸದ್ದು ಎಲ್ಲ. ಆದ್ದರಿಂದ ತುಂಬ ಜನ ದೇವರ ಉತ್ಸವದಲ್ಲಿ ಭಾಗಿಯಾಗಿದ್ದಾರೆ. ಈಗ ದೇವರು ಎಲ್ಲ ರೌಂಡ್ ಹೊಡ್ಕೊಂಡು ಇವಾಗ ದೇವಸ್ಥಾನದ ಒಳಗಡೆ ಹೋಗುತ್ತೆ. ಹಾಗೆ ದೇವಸ್ಥಾನದ ಎಡಭಾಗದಲ್ಲಿ ಶ್ರೀ ವಿನಾಯಕನ ವಿಗ್ರಹ ಇದೆ.
ಇವಾಗ ನಾವು ದೇವಸ್ಥಾನದ ಒಳಗಡೆ ಬಂದ್ವಿ. ನೋಡಿ ಇಲ್ಲಿ ಎದುರುಗಡೆನೆ ನಂದಿ ವಿಗ್ರಹ ಇದೆ. ನಂದಿ ವಿಗ್ರಹ ಮಾತ್ರ ತುಂಬ ಚೆನ್ನಾಗಿದೆ. ಬನ್ನಿ ಇವಾಗ ನಂದಿ ವಿಗ್ರಹ ನೋಡಿ ಎಷ್ಟು ಸುಂದರವಾಗಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ನೋಡಿ ಈ ವಿಗ್ರಹನ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಎಲ್ಲ ಹೂವಿನಿಂದ ಅಲಂಕಾರ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಇದೇ ನೋಡಿ ಶ್ರೀ ವೀರಭದ್ರ ಸ್ವಾಮಿಯ ಗರ್ಭಗುಡಿ. ಈಗ ಜನ ತುಂಬ ಇದ್ದಾರೆ. ಒಳಗಡೆ ಪೂಜೆ ನಡೀತಿದೆ. ಇದೇ ನೋಡಿ ಶ್ರೀ ವೀರಭದ್ರ ಸ್ವಾಮಿ ಗರ್ಭಗುಡಿ. ಒಳಗಡೆ ದೇವ್ರು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೋಡಿ ಈ ದೇವಸ್ಥಾನದ ಬಲಭಾಗದಲ್ಲಿ ಶ್ರೀ ಮುಪ್ಪಿನೇಶ್ವರ ಸ್ವಾಮಿ ಸನ್ನಿಧಿ ಇದೆ. ಇದೇ ನೋಡಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಪಲ್ಲಕ್ಕಿ ಉತ್ಸವ ಮಾಡಿ ಇವಾಗ ಇಲ್ಲಿ ಇಟ್ಟಿದ್ದಾರೆ. ಹಾಗೆ ಬಲಭಾಗದಲ್ಲಿ ನಾಗಪ್ಪನ ವಿಗ್ರಹಗಳಿವೆ. ನೋಡಿ ಎಷ್ಟು ಚೆನ್ನಾಗೆಲ್ಲ ಒಂದೇ ಕಡೆ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ದೇವಸ್ಥಾನದ ಬಗ್ಗೆ ಅರ್ಚಕರು ಮಾಹಿತಿ ನೀಡಲಿದ್ದಾರೆ. ಕೇಳೋಣ ಬನ್ನಿ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಪ್ರಸಾದ್ ಅಂತ. ನಾವು ಇಲ್ಲಿ ಅರ್ಚಕರು, ಸರ್ದಿ ಅರ್ಚಕರು ಅಂತ. ನಮ್ದು ಪ್ರತಿ 2 ವರ್ಷಕ್ಕೊಂದ್ಸರಿ ಬರ್ತೇವೆ. ನಾವು ಈ ವೀರಭದ್ರ ಸ್ವಾಮಿಯಿಂದ ಪೂಜೆ ಮಾಡ್ಕೊಂಡು 1 ತಿಂಗಳು ನಾವು ಮಾಡ್ಕೊಳ್ತೀವಿ. ಆಮೇಲೆ ನಮ್ಮ ತಮ್ಮದಿರು, ನಮ್ಮ ವಂಶಸ್ಥರಿಗೆ 6 ತಿಂಗಳು ಬರುತ್ತೆ. ಅದ್ರಲ್ಲಿ ನಾವು 6 ಜನ ಅಣ್ಣ ತಮ್ಮದಿರು 1 ತಿಂಗಳು ನಾವು ಡಿವೈಡ್ ಮಾಡ್ಕೊಂಡು ಪೂಜೆ ಮಾಡ್ತೀವಿ. ಇದು ಸುಮಾರು ವೀರಭದ್ರ ಸ್ವಾಮಿದು ಒಂದು 800 ವರ್ಷ ಇತಿಹಾಸ ಇದೆ. ಚೋಳರ ಕಾಲದ್ದು ಅಂತ ಹೇಳ್ತಾರೆ. ತುಂಬಾ ಪವರ್ ಚೆನ್ನಾಗಿದೆ. ಎಲ್ಲ ದಾಸೋಹ ಸ್ಟೋರಿ ಇದೆಯಲ್ಲ ಇದ್ರದ್ದು ಏನಾದ್ರು ಸ್ಟೋರಿ ಅಂತ ಅಂದ್ರೆ, ಈ ವೀರಭದ್ರ ಸ್ವಾಮಿ 800 ವರ್ಷದಿಂದ ಬೇರೆ ಕಡೆಯಿಂದ ಬಂದು ಇಲ್ಲಿ ನೆಲೆಸಿದ್ದು. ಇಲ್ಲಿ ಕದ್ರಿ ನರಸಿಂಹ ಸ್ವಾಮಿ ಅಂತ ಬಂದ್ಬಿಟ್ಟು ಅವರು ಇದನ್ನ ಇಲ್ಲಿ ಬರ್ಬೇಡ ಅಂತ ಹೇಳಿದ್ರು. ಆದ್ರೆ ಅವ್ರನ್ನ ವಧೆ ಮಾಡಿ ಇಲ್ಲಿ ಬಂದು ನೆಲೆಸಿರೋಂಥದ್ದು. ಇಲ್ಲಿ ಪಕ್ಕದಲ್ಲಿರೋಂಥದ್ದು ವೀರಭದ್ರ ಸ್ವಾಮಿ ಅವ್ರ ಪತ್ನಿ ಭದ್ರಕಾಳಮ್ಮ ಅಂತ. ಇವ್ರದ್ದು ಕೋಪ ಜಾಸ್ತಿ. ಹಂಗಾಗಿ ಭದ್ರಕಾಳಮ್ಮನ ಕಾಯಕ್ಕೋಸ್ಕರ ತಮ್ಮ ಇಲ್ಲಿ ಮುಪ್ಪನೇಶ್ವರ ಅಂತ ಬಂದಿದ್ದಾರೆ. ಅಲ್ಲಿ ಅವರು ಮುಪ್ಪನೇಶ್ವರನ್ನ ಆ ಕೋಪನ ಕಮ್ಮಿ ಮಾಡಕ್ಕೋಸ್ಕರ ಮುಪ್ಪನೇಶ್ವರ ಆ ವೀರಭದ್ರ ಸ್ವಾಮಿ ಕೋಪ ಜಾಸ್ತಿ ಇರೋದ್ರಿಂದ ಆ ಭದ್ರಕಾಳಮ್ಮಂಗೆ ಹಿಂಸೆ ಕೊಡ್ತಾ ಇದ್ರು. ಅದಕ್ಕೋಸ್ಕರ ತಮ್ಮ ಅಕ್ಕನ ಗಾಯಕ್ಕೋಸ್ಕರ ಬಂದ್ರು. ಆ ಕೋಪದಲ್ಲಿ ಮುಪ್ಪನೇಶ್ವರನ ಇಲ್ಲಿಗೆ ಕಡ್ದು ಸೊಂಟಕ್ಕೆ ಅದು ಅವರೆಲ್ಲ ಅಲ್ಲೇ ನೆಲೆಸಿದ್ದಾರೆ. ಇದು ಪ್ರತೀತಿ. ನಮಸ್ಕಾರ. ನೋಡಿ ಪರಿಸರ ಮಾತ್ರ ತುಂಬಾ ಚೆನ್ನಾಗಿದೆ. ಅದ್ಭುತವಾಗಿ ನೋಡಿ, ಹಚ್ಚ ಹಸಿರಿನ ಮಧ್ಯೆ ಹೆಂಗ್ ಕಂಗೊಳಿಸ್ತಾ ಇದೆ ದೇವಸ್ಥಾನ. ನೋಡೋದಕ್ಕೆ ತುಂಬಾ ಸಂತೋಷ ಆಗುತ್ತೆ. ಬನ್ನಿ ಇಲ್ಲಿ ಬೆಟ್ಟದ ಮ್ಯಾಗ ಹೋಗೋಣ. ಇಲ್ಲಿ ದಾರಿ ಇರಂಗ್ ಕಾಣ್ತಾ ಇದೆ. ಬನ್ನಿ ಹೋಗೋಣ. ಯಪ್.
ನೋಡಿ, ದೇವಸ್ಥಾನದ ಹಿಂಭಾಗದಿಂದ ಬೆಟ್ಟದ ಮೇಲೆ ಹೋಗೋಕ್ಕೆ ದಾರಿ ಇದೆ. ಇಲ್ಲಿ ತುಂಬ ಅದ್ಭುತವಾದ ದೃಶ್ಯ ಕಾಣ್ತಿದೆ. ಯಾಕಂದರೆ ಇಲ್ಲಿ ಪ್ರಕೃತಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಬನ್ನಿ, ನಾವು ಇಲ್ಲಿ ಮೆಟ್ಟಿಲುಗಳಿವೆ, ಮೆಟ್ಲು ಹತ್ಕೊಂಡು ಹೋಗ್ಬಿಟ್ಟು ಸುಂದರವಾದ ಪ್ರಕೃತಿ ಸೌಂದರ್ಯವನ್ನು ಸವಿಯೋಣ. ಬನ್ನಿ, ಈಗ ಮೇಲೆ ಹೋಗೋಣ. ಬನ್ನಿ. ಮೇಲೆ ಇನ್ನ ಚೆನ್ನಾಗಿದೆ ವಾತಾವರಣ, ಮೇಲೆ ಸೂಪರ್ ಆಗಿದೆ. ಬನ್ನಿ ಹೋಗಿ ನೋಡೋಣ. ಎಲ್ಲ ನೀರಿನ ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ಇವಾಗ ಬೆಟ್ಟದ ಮ್ಯಾಕ್ ಹೋಗೋಣ. ಬೆಟ್ಟದ ಮೇಲೆ ಒಳ್ಳೆ ಚೆನ್ನಾಗಿದೆ ಲೊಕೇಶನ್, ತೋರಿಸ್ತೀನಿ ಬನ್ನಿ. ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ, ನೋಡೋದಕ್ಕೆ ತುಂಬಾ ಅದ್ಭುತವಾಗಿದೆ. ಬನ್ನಿ, ಬೆಟ್ಟದ ಮೇಲೆ ಹೋದ್ರೆ ಯಾವ ತರ ಕಾಣುತ್ತೆ ಅಂತ ವ್ಯೂ ತೋರಿಸ್ತೀನಿ. ನೋಡಿ, ನನ್ನ ಬ್ಯಾಕ್ ಸೈಡ್ ಎಷ್ಟು ಚೆನ್ನಾಗಿದೆ ಪರಿಸರ. ನೋಡಿ, ಇವೆಲ್ಲ ಮೆಟ್ಲುಗಳು, ಮೇಲ್ಕನ ಇದಾವೆ ಮೆಟ್ಲುಗಳು. ತುಂಬಾ ಚೆನ್ನಾಗಿದೆ ಪರಿಸರ. ಬನ್ನಿ ಮೇಲೆ ಹೋಗೋಣ. ತುಂಬಾ ಕಡ್ದಾಗಿದಾವೆ ಮೆಟ್ಲು, ನೋಡೋದಕ್ಕೆ ಮಾತ್ರ ಇಲ್ಲಿ ತುಂಬಾ ಸಂತೋಷ ಆಗುತ್ತೆ ಫ್ರೆಂಡ್ಸ್. ನೀವೊಂದ್ಸರಿ ಇಲ್ಲಿಗೆ ಬಂದೋಗಿ. ಮೇಲೆ ಹೋದಷ್ಟು ಆಯಾಸ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಗಾಳಿ ತುಂಬಾ ಬೀಸ್ತಾ ಇದೆ, ಗಾಳಿ ಇದೆ ಮೇಲೆ. ನೋಡಿ, ಇಲ್ಲೊಂದು ದೇವಸ್ಥಾನ ಇದೆ, ಯಾವ್ದಂತ ಗೊತ್ತಿಲ್ಲ. ಸರಿ, ನೋಡ್ಕೊಂಬಿಡಿ. ಬನ್ನಿ ಇವಾಗ ಮೇಲೆ ಹೋಗೋಣ. ಇಲ್ಲೊಂದು ದೇವಸ್ಥಾನ ಇದೆ, ಯಾವ್ದಂತ ಹೆಸರು ಏನಿಲ್ಲ, ಕಮೆಂಟ್ ಮಾಡಿ. ಕೆಳಗಡೆ ನಾಗಪ್ಪ ಇದೆ ನೋಡಿ. ಮೇಲೆ ಬಂದ್ರೆ ಇಲ್ಲೊಂದು ಕೊಳ ಇದೆ ನೋಡಿ. ನೋಡಿ, ಕೊಳ ತೋರಿಸ್ತೀನಿ. ನೋಡ್ಕೊಂಬಿಡಿ, ಕೊಳ ಚೆನ್ನಾಗಿದೆ. ಈ ಕಡೆ ನೋಡಿ, ಹೊಲ ಗದ್ದೆ ತೋಟಗಳು ಎಷ್ಟು ಚೆನ್ನಾಗಿ ಕಾಣ್ತಾವ ನೋಡ್ರಿ. ನೋಡೋದಕ್ಕೆ ಎಷ್ಟು ಸಂತೋಷ ಆಗುತ್ತೆ ನೋಡಿ, ಎಷ್ಟು ಅದ್ಭುತವಾಗಿದೆ. ಎಲ್ಲ ನೋಡ್ಕೊಂಬಿಡಿ ಸರಿ. ನೋಡಿ, ಪರಿಸರ ಎಷ್ಟು ಚೆನ್ನಾಗಿದೆ ಇಲ್ಲಿ. ಅಲ್ಲಿ ನೋಡಿದ್ರೆ ಇಲ್ಲಿ ಶಿವಗಂಗಾ ಬೆಟ್ಟ ಕಾಣುತ್ತೆ. ಈ ಕಡೆಗೆ ನೋಡಿ, ತುಂಬಾ ಸಂತೋಷ ಆಗುತ್ತೆ ನೋಡೋದಕ್ಕೆ. ಮೇಲೆ ಚೆನ್ನಾಗಿದೆ, ಎಲ್ಲ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗೋದಕ್ಕೆ ತುಂಬಾ ಚೆನ್ನಾಗಿದೆ. ನೋಡಿ, ಪ್ರಕೃತಿ ಎಲ್ಲ ಒಂದ್ಸರಿ ತೋರಿಸ್ತೀನಿ ನೋಡಿ, ಎಷ್ಟು ಅಚ್ಚುಕಟ್ಟಾಗಿ ಕಾಣ್ತಾ ಇದೆ. ಒಂದ್ಸರಿ ನೋಡ್ಕೊಂಬಿಡಿ. ನೋಡಿ, ಅಲ್ಲಿ ಶಿವಗಂಗಾ ಬೆಟ್ಟ ಕಾಣುತ್ತಲ್ಲಿ ನೋಡಿ.
ಒಂದ್ಸರಿ ತೋರಿಸ್ತೀನಿ ನೋಡಿ. ನೋಡ್ಕೊಂಡ್ರಿ ತುಂಬಾ ಚೆನ್ನಾಗಿದೆ ನೋಡಿ. ನಾನು ಇವಾಗ ಎಲ್ಲ ನೋಡಿ ಚೆನ್ನಾಗಿದೆ. ಇದೇ ನೋಡಿ ದಾಸವಾಳ. ಇದೇ ನೋಡಿ ದಾಸೋಹದ ಕೊಠಡಿ. ಇವಾಗ ಪ್ರಸಾದ ಸ್ವೀಕರಿಸಿ ಮನೆ ಕಡೆ ಹೋಗೋಣ ಬನ್ನಿ. ಪ್ರಸಾದ ಮಾತ್ರ ತುಂಬ ಚೆನ್ನಾಗಿತ್ತು. ಇಷ್ಟು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ವಂದನೆಗಳು. ಚಿತ್ರಾನ್ನ ಸಾಕು. ಆಮೇಲೆ ಡ್ರೆಸ್ ಹಾಕಿ